ದಿವಸ ಅವರ 10 ಅಂತಸ್ತಿನ ಕಟ್ಟಡ ಬಿದ್ದು ಹೋಗಿದೆ. ಗೋಲ್ಡನ್ ರುದ್ರಾಕ್ಷಿ ಅಪಾರ್ಟ್ಮೆಂಟ್ ಅಷ್ಟು ಬಿಟ್ಟಿದ್ರೆ 10 ಜನರ ಅಕ್ಕಪಕ್ಕದ ಮನೆಗಳು ನೋಡಬೇಕಾಗಿತ್ತಲ್ಲ. ಬರೀ ಪಾತ್ರೆ ಅಲ್ಲಾಕಿದ್ರು ಅಂತ ಅಷ್ಟೇ ಒಂದು ಬೇಕಂಬರಿಲ್ಲ. ಅರೇಂಜ್ ಮಾಡಿದ್ರೆ ಭೂಕಂಪ ಮತ್ತು ಅರೇಂಜ್ ಮಾಡಿದ್ರೆ ಟಿವಿ. ನೋಡಿ, ನಾನು ಇಂಡಿಯನ್ ಮೆಟೀರಿಯಲಾಜಿಕಲ್ ಡಿಪಾರ್ಟ್ಮೆಂಟ್ ಇಂದ ಸರ್ಟಿಫಿಕೇಟ್ ತಪ್ಪಿದ್ದೇನೆ. ರುದ್ರಾಕ್ಷಿಪುರದಲ್ಲಿ ಮೇ 12, 2008 ಯಾವುದಾದ್ರೂ ಭೂಕಂಪ ಆಗಿದೆಯಾ ಅಂತ ಕೇಳೋದಕ್ಕೆ ಅವರು ಬರೆದಿದ್ದಾರೆ. ಮೇ 12ನೇ ತಾರೀಕು ರುದ್ರಾಕ್ಷಿಪುರದ ಇಡೀ ತಾಲೂಕಿನಲ್ಲಾಗಲಿ ಸುತ್ತಮುತ್ತ 100 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಊರಿನಲ್ಲಾಗಲಿ ಒಂದು ಸಣ್ಣ ಟ್ರೆಮರ್ ಕೂಡ ಆಗಿಲ್ಲ. ಟ್ರೆಮರ್ ಭೂಕಂಪ, ಸಣ್ಣ ಟ್ರೆಮರ್ ಕೂಡ ಆಗಿಲ್ಲ ಅಂತ ಬರೀತಾರೆ. ಯಾರು ಭೂಕಂಪದ ಸ್ಪೆಷಲಿಸ್ಟ್ ಅವರ ಸುತ್ತಮುತ್ತ 100 ಕಿಲೋಮೀಟರ್ ಏನೂ ಆಗಿಲ್ಲ ಅಂತ ಬರೀತಾರೆ. ಈ ಪ್ರಕಾಂಡ ಪಂಡಿತರು ಅವರಿಗೆ ಕೊಟ್ಟಿಟ್ಟು ಭೂಕಂಪ ಅಂತ ಸರ್ಟಿಫಿಕೇಟ್ ರಂಜನ್ ಲಾಲ್ ಮಿಶ್ರಾ ಅಲ್ಲ. ಆ ಬಿಲ್ಡಿಂಗ್ ಬಿದ್ದಿದ್ದು ಭೂಕಂಪದಿಂದ ಅಲ್ಲ, ಹಳೆ 5 ಅಂತಸ್ತಿನ ಮೇಲೆ ದುರಾಸೆಯಿಂದ ಇನ್ನೂ 5 ಅಂತಸ್ತು ಲೈಸೆನ್ಸ್ ಅಂತ ಕಟ್ಟಕ್ಕೆ ಹೋಗಿದ್ರು ರಂಜನ್ ಲಾಲ್ ಮಿಶ್ರಾ ಅವರು. 126 ಅಪಾರ್ಟ್ಮೆಂಟ್ 5 ಅಂತಸ್ತಲ್ಲಿ 126 ಅಪಾರ್ಟ್ಮೆಂಟ್ಗೆ ತಲಾ 27 ಲಕ್ಷ 27 ಲಕ್ಷ ಒಂದೊಂದು ಅಪಾರ್ಟ್ಮೆಂಟ್ಗೆ ಅಷ್ಟು ದುಡ್ಡು ತಗೋಬೇಕು. ದುರಾಸೆಗೆ ಹಳೆ 5 ಅಂತಸ್ತಿನ ಮೇಲೆ ಲೈಸೆನ್ಸ್ ಇಂದ ಇನ್ನೈದು ಅಂತಸ್ತು ಕಟ್ಟೋದಕ್ಕೆ ಹೋಗಿದ್ರು. ರೂಟ್ಸಾಯಲ್ಲಿ ಕೆರೆ ಪಕ್ಕ ಇರೋದು ತಡೆಯೋಕ್ಕಾಗಲಿಲ್ಲ. ಅದಕ್ಕೆ ಸರಿಯಾದ ಫೌಂಡೇಶನ್ ಇರಲಿಲ್ಲ, ಸಾಯಿಲ್ ಇರಲಿಲ್ಲ, ಬಿಲ್ಡಿಂಗ್ ಬಿದ್ದೋಯ್ತು. ಪರಿಣಾಮ 11 ಜನ ಸತ್ತು, 126 ಹೊಸ ಅಪಾರ್ಟ್ಮೆಂಟ್ಗಳು, ಹಳೆ ಮನೆಗಳು ಎಲ್ಲ ಬಿದ್ದು ಒಂದೊಂದಕ್ಕೂ 26 ಲಕ್ಷ 27 ಲಕ್ಷ ವಸೂಲು ಮಾಡಿದ್ರು. ಅವರೆಲ್ಲ ದುಡ್ಡು ವಾಪಸ್ ಕೇಳಕ್ ಬರ್ತಾರೆ. ಸತ್ತೋದ ಮೇಲೆ ಕಾಂಪನ್ಸೇಷನ್ ಕೊಡೋದು. 3 ಕೋಟಿ ರೂಪಾಯಿ ರಂಜನ್ ಲಾಲ್ ತಲೆ ಮೇಲೆ ಬರ್ತಾ ಇತ್ತು. ನಾವು ಸರ್ಟಿಫಿಕೇಟ್ ಕೊಟ್ಟಿದ್ದು ಇದು ಭೂಕಂಪದಿಂದ ಆಗಿತ್ತು. ಅವರ ತಪ್ಪಿನಿಂದ ಆಗಿರೋದೆ ತಾವು ಸರ್ಟಿಫಿಕೇಟ್ ಕೊಟ್ಟರು. ಭೂಕಂಪದಿಂದ ಆಗಿರೋದು ಅದು ಮಿನಿಸ್ಟರ್ ಆಫೀಸ್ ಕಳಿಸ್ಕೊಟ್ರು. ಆವತ್ತು ಸಾಯಂಕಾಲ ಮಿನಿಸ್ಟರ್ ಸಾಹೇಬರು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ ರಂಜನ್ ಲಾಲ್ ಮಿಶ್ರಾ ಅವರನ್ನ ಜೊತೆ ಇಟ್ಕೊಂಡು. ಅವತ್ತು ಬೆಳಿಗ್ಗೆ ರಂಜನ್ ಲಾಲ್ ಮಿಶ್ರಾ ವಿದೇಶದಲ್ಲಿದ್ದ ಅಷ್ಟರಿಂದ ಈ ಅರ್ಜಿನಲ್ಲಿ ಬರೀತಾರೆ. ಸಾಯಂಕಾಲ ರಂಜನ್ ಲಾಲ್ ಮಿಶ್ರಾ ಅವರು ರೆವಿನ್ಯೂ ಮಿನಿಸ್ಟರ್ ಜೊತೆ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ. ಗೋಲ್ಡನ್ ಅಪಾರ್ಟ್ಮೆಂಟ್ಸ್ ಬಿಲ್ಡಿಂಗ್ ಬಿದ್ದಿರೋದು ಭೂಕಂಪದಿಂದ ಅಂತ ತಜ್ಞರು ಹೇಳುತ್ತಾರೆ ಅಂತ ನಿಮ್ಮ ಸರ್ಟಿಫಿಕೇಟ್ ತೋರಿಸ್ತಾರೆ. ಇದು ಭೂಕಂಪ, ಪ್ರಕೃತಿ ವೈಪರೀತ್ಯ, ನ್ಯಾಚುರಲ್ ಕೆಲಾಮಿಟಿ. ದಿಸ್ ಇಸ್ ಆಕ್ಟ್ ಆಫ್ ಗಾಡ್. ಇದು ದೇವರ ಇದರಿಂದ ಆಗಿರೋದು ಇಚ್ಛೆಯಿಂದ. ಆದ್ದರಿಂದ ರಂಜನ್ ಲಾಲ್ ಮಿಶ್ರಾ ಅವರು ಯಾರಿಗೂ ದುಡ್ಡನ್ನು ಕೊಡಬೇಕಾಗಿಲ್ಲ. ರಂಜನ್ ಲಾಲ್ ಮಿಶ್ರಾ ಅವರಿಗೆ 100 ಕೋಟಿ ರೂಪಾಯಿ ಉಳಿತು. ಅವ್ರ ಮೇಲೆ ಬರ್ತಾ ಇದ್ದಿದ್ದ ಕ್ರಿಮಿನಲ್ ಕೇಸ್ ಕೂಡ ತಮ್ಮ ಅಮೋಘವಾದ ಸರ್ಟಿಫಿಕೇಟ್. ಇದೆಲ್ಲ ಸುಳ್ಳು, ಭೂಕಂಪ ಅದೇ ಇರಲಿಲ್ಲ ಅಂತ ಆ ಶಶಿಕಾಂತ ಅಚ್ಯುತ್ನ ಬರ್ತು ಹುಡುಗಲ್ಲ ಅವನು. ಆಮೇಲೆ ನಿವೇದಿತ ಅನ್ನೋ ಹುಡುಗಿ ಇಬ್ರು ಒಂದು ಪ್ರತಿಭಟನೆ ಮಾಡಿದಾಗ ಪ್ರೆಸ್ ಕಾನ್ಫರೆನ್ಸ್ ಹತ್ರ ಅವರಿಬ್ಬರನ್ನು ಅರೆಸ್ಟ್ ಮಾಡಿಸ್ತಾರೆ. ಸುಳ್ಳು ತೋರಿಸ್ಕೊಟ್ಟು ಸತ್ಯ ಹೇಳಿದ್ರು ಅರೆಸ್ಟ್ ಮಾಡಿಸ್ತಾರೆ. ಸುಳ್ಳು ಸರ್ಟಿಫಿಕೇಟ್ ತಂದ್ರೆ 100 ಕೋಟಿ ರೂಪಾಯಿ ಬಚಾವ್ ಮಾಡಿಸ್ತಾರೆ. ಕ್ರಿಮಿನಲ್ ಕೇಸಿಂದ ಬಚಾವ್ ಮಾಡಿಸ್ತಾರೆ. ಆಗಿದೆ ತಮ್ಮ ಸರ್ಟಿಫಿಕೇಟ್ ಪ್ರಭಾವ. ಏನು ಚಾಣಾಕ್ಷರೇ ನೀವು. ದಾಖಲೆ ತಿದ್ದೋ ಅಧಿಕಾರಿಗಳನ್ನು ನೋಡಿದೆ, ದಾಖಲೆಗಳನ್ನು ಸೃಷ್ಟಿ ಮಾಡೋ ಅಧಿಕಾರಿಗಳನ್ನು ನೋಡಿದೆ. ಆದ್ರೆ ಭೂಕಂಪನೇ ಸೃಷ್ಟಿ ಮಾಡೋ ಅಧಿಕಾರ ನಾವು ಇವತ್ತೇ ನೋಡಿದ್ದು ಕಣ್ರಿ.
ವಿವಾದವನ್ನೇ ಸೃಷ್ಟಿ ಮಾಡಿಬಿಟ್ರಲ್ಲ. ಅಧ್ಯಕ್ಷರವರ ಈ ಪ್ರಶ್ನೆ ಈ ವಿಚಾರಣೆಯ ವ್ಯಾಪ್ತಿಯನ್ನು ಮೀರ್ತಾ ಇದೆ. ಹೈಲಿಂಗ್ ಇರ್ರೆಲೆವೆಂಟ್. ಹೇಗೆ ರೆಲೆವೆಂಟ್ ಆಗುತ್ತೆ ಅವರು? ಇಟ್ ಇಸ್ ಟೋಟಲಿ ರೆಲೆವೆಂಟ್.